ಲೂಕರ ಶುಭ ಸಂದೇಶ 18ನೇ ಅಧ್ಯಾಯ 15-17. ಕೆಲವರು ತಮ್ಮ ಕೂಸುಗಳನ್ನು ಸಹ ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಕಂಡು ಅವರನ್ನು ಗದರಿಸಿದರು. ಆದರೆ ಯೇಸು ಆ ಕೂಸುಗಳನ್ನು ತನ್ನ ಬಳಿಗೆ ಕರೆತರಿಸಿ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ದೇವರ ರಾಜ್ಯವು ಇಂಥವರದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಅಂದನು. ಇಂದಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳಿಕೊಡ್ತದೆ ನಮ್ಮ ಹೃದಯಗಳು ಹೇಗಿರಬೇಕು, ನಮ್ಮ ಜೀವಿತ ಹೇಗಿರಬೇಕು, ನಾನು ದೈವ ಮೆಚ್ಚುಗೆಗಾಗಿ ನಿತ್ಯ ಜೀವದ ಬಾಧ್ಯಸ್ಥಿಕೆಗಾಗಿ ಹೇಗೆ ಜೀವಿಸಬೇಕು ಎಂಬುದನ್ನು ವಾಕ್ಯವು ಸ್ಪಷ್ಟವಾಗಿ ಹೇಳಿಕೊಡ್ತದೆ. ವಾಕ್ಯವನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ಕೆಲವರು ತಮ್ಮ ಕೂಸುಗಳನ್ನು ಸಹ ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಕಂಡು ಅವರನ್ನು ಗದರಿಸಿದರು. ಏನಾಗ್ತದೆ, ಶಿಷ್ಯರು ಅವರನ್ನು ತಡಿತಾರೆ. ಯಾಕೆ? ಪ್ರಭು ಯೇಸು ಕ್ರಿಸ್ತರು ಸ್ವಲ್ಪ ಸಮಯ ಏನಾಗಿರಲಿ, ನೆಮ್ಮದಿಯಾಗಿರಲಿ ಅಂತ ಅವ್ರು ಯೋಚನೆ ಮಾಡ್ತಾರೆ, ಹೌದಲ್ವಾ? ಆದರೆ ಪ್ರಭು ಯೇಸು ಬಂದಿರುವುದೇನಕ್ಕೆ? ಸುವಾರ್ತೆ ಸಾರುವುದಕ್ಕೆ, ರಕ್ಷಣೆಯನ್ನು ಕೊಡುವುದಕ್ಕಾಗಿ ಅವರು ಬಂದಿದ್ರಿಂದ ಅವರು ಎಲ್ಲೂ ಕೂಡ 30 ವರ್ಷದ ನಂತರ ಅವರ ಜೀವಿತವು ಸಂಪೂರ್ಣ ಬದಲಾಗ್ತದೆ. ಒಂದು ಕ್ಷಣವೂ ಕೂಡ ಅವರು ಏನ್ ಮಾಡಲ್ಲ, ವ್ಯರ್ಥಪಡಿಸೋದೇ ಇಲ್ಲ. ಅವರ ಪ್ರತಿ ಕ್ಷಣದಲ್ಲಿಯೂ ಕೂಡ ದೈವ ಮಹಿಮೆಗಾಗಿ ತಮ್ಮ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾರೆ. ದೇವರ ಗುಣಗಳನ್ನ ಈ ಲೋಕಕ್ಕೆ ಪಸರಿಸ್ತಾ ಹೋಗ್ತಾರೆ ತಮ್ಮ ನಡವಳಿಕೆಯ ಮೂಲಕ. ಇದು ನಮಗೆ ನಿಜವಾಗಿಯೂ ಎಂತ ಅದ್ಭುತವಾದ ಶಿಕ್ಷಣವನ್ನು ನೀಡ್ತದೆ ಅಂದ್ರೆ, ಮಕ್ಕಳನ್ನ ಕರ್ಕೊಂಡು ಬಂದು ಪ್ರಭು ಯೇಸುವಿನಿಂದ ಆಶೀರ್ವದಿಸುವುದಕ್ಕೆ, ಮುಟ್ಟಿಸೋದಕ್ಕೋಸ್ಕರ ಕರ್ಕೊಂಡ್ ಬರ್ತಾರೆ. ಅಂದ್ರೆ ಪ್ರಭು ಯೇಸುವಿನ ಮೇಲೆ ಆ ಜನರಿಗಿದ್ದ ನಂಬಿಕೆಯನ್ನ ನಾವು ಸ್ಪಷ್ಟವಾಗಿ ನೋಡ್ಬೋದು. ಇವತ್ತು ನಮ್ಮ ಹೃದಯಗಳನ್ನ ಮುಟ್ಟಲು ನಾವು ಇವತ್ತಿಗೂ ಪ್ರಾರ್ಥಿಸ್ತೀವಿ. ನಮ್ಮ ಜೀವಿತಗಳನ್ನ ಮುಟ್ಟು ಸ್ವಾಮಿ, ನಮ್ಮ ಕುಟುಂಬಗಳನ್ನ ಮುಟ್ಟು ಸ್ವಾಮಿ, ನಮ್ಮ ಬದುಕನ್ನು ಮುಟ್ಟು ಸ್ವಾಮಿ ಅಂತ ಇವತ್ತಿಗೂ ನಾವು ಪ್ರಾರ್ಥಿಸ್ತೀವಿ. ಯಾಕೆ? ಅವರಿಂದ ಒಂದು ಆಶೀರ್ವಾದ ದೊರೆಯುತ್ತೆ. ಆ ಆಶೀರ್ವಾದವು ನಮಗೆ ಒಳಿತನ್ನ ಮಾಡ್ತದೆ ಎಂಬುದು ನಮ್ಮ ನಂಬಿಕೆ ಅಲ್ವಾ? ಅದೇ ರೀತಿಯಲ್ಲಿ ಆಗಿನ ಕಾಲದಲ್ಲೂ ಪ್ರಭು ಯೇಸುವಿನಿಂದ ಮುಟ್ಟಿಸಬೇಕೆಂಬುದಾಗಿ ಪೋಷಕರು ಏನ್ ಮಾಡ್ತಾ ಇದ್ರು, ಬಯಸ್ತಾ ಇದ್ರು. ಆದರೆ ಶಿಷ್ಯರು ಗದರಿಸಿ ನಿಲ್ಲಿಸ್ತಾರೆ. ಆಗ ಪ್ರಭು ಯೇಸು ಏನ್ ಹೇಳ್ಕೊಡ್ತಾರೆ? ಆದರೆ ಯೇಸು ಆ ಕೂಸುಗಳನ್ನು ತನ್ನ ಬಳಿಗೆ ಕರೆತರಿಸಿ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ದೇವರ ರಾಜ್ಯವು ಇಂಥವರದೇ. ಏನ್ ಹೇಳಿದ್ರಂತೆ? ಅವ್ರಿಗೆ ಯಾವುದೇ ರೀತಿಯಲ್ಲೂ ಅಡ್ಡಿ ಮಾಡಬೇಡ್ರಿ. ಇಂಥ ಹೃದಯ ಉಳ್ಳವರದೇ ದೇವರ ರಾಜ್ಯ, ಇಂಥ ಮನಸ್ಥಿತಿ ಉಳ್ಳವರದೇ ದೇವರ ಸಾಮ್ರಾಜ್ಯ ಎಂಬುದನ್ನ ವಾಕ್ಯದ ಮೂಲಕ ಹೇಳ್ತಾರೆ. ಅಂದ್ರೆ ನಮ್ಗೆ ಏನ್ ಹೇಳ್ತಾ ಇದ್ದಾರೆ? ಮಗನೇ, ಮಗಳೇ, ನೀನು ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥನಾಗಬೇಕಾದರೆ ನಿನ್ನ ಹೃದಯಾಂತರಾಳದಿಂದ ನೀನು ಸಂಪೂರ್ಣವಾಗಿ ಬದಲಾಗಬೇಕು. ಈ ಲೋಕದಲ್ಲಿನ ಯಾವುದೋ ಆಸೆಗಾಗಿ ಅಥವಾ ಯಾವುದೋ ಸ್ವಾರ್ಥಕ್ಕಾಗಿ ಜೀವಿಸುವ ಜೀವಿತವನ್ನ ಬಿಟ್ಟು ನೀವು ಸದಾ ಕಾಲವು ಮುಗ್ಧತೆಯಿಂದ ಜೀವಿಸೋದನ್ನ ಅಭ್ಯಸಿಸಿಕೊಳ್ಳಬೇಕು. ಇವತ್ತಿನ ದಿನ ಹೇಗೆ ಜೀವನ ಮಾಡ್ತಾ ಇದ್ದೀವಿ? ಪ್ರತಿಯೊಂದರಲ್ಲೂ ಲಾಭವನ್ನು ಹುಡುಕ್ತೀವಿ, ಹೌದಲ್ವಾ? ಆದರೆ ಮಕ್ಕಳು ಲಾಭ ಹುಡ್ಕೋಲ್ಲ, ಸಂತೋಷದಿಂದ ಕುಣಿತಾಡ್ತಾ ಇರ್ತವೆ. ಅವು ಯಾವುದೇ ಗುರಿಯನ್ನು ಇಟ್ಕೊಳ್ದೇನೆ ಸಂಭ್ರಮಿಸ್ತಾ ಇರ್ತವೆ ಅಲ್ವಾ? ಆ ಒಂದು ಹೃದಯ ನಮ್ಮಲ್ಲಿ ಬರಬೇಕು ಅಂತ ಪ್ರಭು ಯೇಸು ಹೇಳ್ತಾರೆ. ಇವತ್ತು ಪ್ರಭು ಯೇಸು ಮುಂಚೆಯಿಂದನೂ ಅದನ್ನೇ ಹೇಳ್ತಾ ಬರ್ತಾ ಇರುವಂಥದ್ದು, ಚಿಂತೆ ಮಾಡಬೇಡ್ರಿ, ಹೌದಲ್ವಾ? ಆದರೆ ನಾವು ದೊಡ್ಡವರಾಗ್ತಾ ಚಿಂತೆನ ನಮ್ಮ ಮನಸ್ಸಿಗೆ ತಕ್ಕೊಳ್ತೀವಿ. ಮಕ್ಕಳಲ್ಲಿ ಆ ಚಿಂತೆ ಇಲ್ಲ. ಅವಕ್ಕೆ ಯಾರು ನನ್ನ ಭಾರ ಹೊತ್ಕೊಂಡಿದ್ದಾರೆ ಅಷ್ಟು ಯೋಚನೆ ಮಾಡುವ ಸಾಮರ್ಥ್ಯವೂ ಕೂಡ ಇರೋದಿಲ್ಲ. ಪ್ರತಿ ದಿನಚರಿಗಳಲ್ಲಿ ಪ್ರತಿ ಕ್ಷಣಗಳನ್ನ ಅವರು ಆಟ ಆಡೋದಕ್ಕೆ, ಸಂತೋಷವಾಗಿರೋದಕ್ಕೆ, ಸಂಭ್ರಮಿಸೋದಕ್ಕೆ ಇಷ್ಟಪಡ್ತಾ ಇರ್ತವೆ, ಹೌದಲ್ವಾ? ಅದೇ ರೀತಿಯಲ್ಲಿ ನಾವು ಕೂಡ ತಂದೆಯಲ್ಲಿರಬೇಕು ಅಂತ ಪ್ರಭು ಯೇಸು ಬಯಸ್ತಾರೆ. ನಾವು ತಂದೆಯ ಬಳಿಯಲ್ಲಿ ಆಟ ಆಡಬೇಕು, ಸಂತೋಷವಾಗಿರ್ಬೇಕು, ಸಂಭ್ರಮಿಸಬೇಕು, ತಂದೆಯ ಮಕ್ಕಳಾಗಿ ನಾವು ಜೀವಿಸಬೇಕು ಅಂತ ಯಾವಾಗಲೂ ಬಯಸ್ತಾರೆ. ನಾವು ಚಿಂತೆ ಮಾಡ್ತಾ ಕೂರೋದವ್ರಿಗೆ ಇಷ್ಟ ಇಲ್ಲ. ನಮ್ಮ ಬದುಕಿನಲ್ಲಿ ನಾವು ನರಳಾಡ್ತಾ ಕೂರೋದವ್ರಿಗೆ ಇಷ್ಟ ಇಲ್ಲ. ಯಾವುದೇ ಚಿಂತೆ ಭಾರವಿಲ್ಲದೆ ಎಲ್ಲವನ್ನ ಕರ್ತನ ಮೇಲೆ ಹಾಕಿ ಸಂತೋಷದಿಂದ ಜೀವಿಸಬೇಕು ಎನ್ನುವುದೇ ಪ್ರಭು ಯೇಸು ಆಗಲಿ ತಂದೆಯಾದ ದೇವರ ಆಗಲಿ ಉದ್ದೇಶ, ಹೌದಲ್ವಾ? ಹಾಗಾಗಿನೇ ಅವ್ರು ಏನ್ ಹೇಳ್ತಾರೆ? ಈ ರೀತಿಯ ಹೃದಯ, ಈ ರೀತಿಯ ಮನಸ್ಥಿತಿ, ಈ ರೀತಿಯ ಜೀವಿತದ ಮೂಲಕ ದೈವ ಸಾಮ್ರಾಜ್ಯವನ್ನ ಹೊಂದಲು
ಅಲ್ಲಿ ಸ್ಥಾನಮಾನವನ್ನು ಪಡೆದುಕೊಳ್ಳೋದಕ್ಕೂ ಸಾಧ್ಯ ಆಗ್ತದೆ ಎಂಬುದನ್ನು ವಾಕ್ಯದ ಮೂಲಕ ಹೇಳಿಸ್ತಾರೆ. ಹಾಗಾಗಿನೇ ವಾಕ್ಯವು ಹೇಳುವ ಈ ಸತ್ಯಾಂಶಗಳು ನಮ್ಮ ಹೃದಯಗಳನ್ನು ಮುಟ್ಟಲಿ. ಅಷ್ಟು ಸುಲಭ ಇಲ್ಲ. ನಾವು ಎಲ್ಲ ಚಿಂತೆಯನ್ನು ಬಿಟ್ಟುಬಿಟ್ಟು, ಈ ಎಲ್ಲ ರೀತಿಯ ಆಶಾಭೋಗಗಳನ್ನು ಬಿಟ್ಬಿಟ್ಟು ಪ್ರತಿ ಕ್ಷಣದಲ್ಲಿಯೂ ಸಂತೋಷ, ನೆಮ್ಮದಿ, ಸಮಾಧಾನದಿಂದ ಜೀವಿಸುವ ಬದುಕಿದೆಯಲ್ಲ, ಅಷ್ಟು ಸುಲಭ ಇಲ್ಲ. ಯಾಕೆಂದರೆ ಈ ಲೋಕವು ಆಸೆಗಳನ್ನು ಹೊತ್ತು ತರುತ್ತೆ. ಈ ಲೋಕವು ನಮಗೆ ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ಆ ಅಧಿಕಾರ ವ್ಯಾಮೋಹ ಆಗಿರ್ಬೋದು, ಆ ಒಂದು ಐಶ್ವರ್ಯದ ವ್ಯಾಮೋಹ ಆಗಿರ್ಬೋದು, ಈ ಲೋಕದ ಹಲವಾರು ವಿಚಾರಗಳಿಂದ ನಮ್ಮನ್ನು ಏನು ಮಾಡ್ತಾ ಇರ್ತದೆ, ಆಕರ್ಷಿಸ್ತಾ ಇರುತ್ತೆ. ಇವೆಲ್ಲದರಿಂದ ಹೊರತಾಗಿ ಜೀವಿಸುವ ಬದುಕಿದೆಯಲ್ಲ, ಅಷ್ಟು ಸುಲಭ ಇಲ್ಲ. ನಾವು ಮತ್ತೆ ಮಕ್ಕಳಂತಹ ಮನಸ್ಥಿತಿಯಿಂದ ಜೀವಿಸುವುದು ಅಷ್ಟು ಸುಲಭ ಇಲ್ಲ. ಯಾರಾದರೂ ಇದನ್ನು ಸಾಧಿಸಿದರೆ ಅವರ ಸಂತೋಷಕ್ಕೆ ಯಾವುದೇ ಕೊರತೆ ಇರೋದಿಲ್ಲ. ಅವರ ನೆಮ್ಮದಿ ಸಮಾಧಾನಕ್ಕೆ ಕೊರತೆ ಇರೋದಿಲ್ಲ. ಯಾಕೆಂದರೆ ದೇವರು ಅಂಥ ಮುಗ್ಧ ಹೃದಯಗಳನ್ನು, ಅಂಥ ಪರಿಶುದ್ಧ ಹೃದಯಗಳನ್ನು ಆಶೀರ್ವದಿಸ್ತಾರೆ, ಅಲ್ಲಿ ನೆಲೆಗೊಳ್ತಾರೆ. ಹಾಗಾಗಿ ಅದಕ್ಕೆ ಹೇಳೋದು, ದೇವರ ಸಾಮ್ರಾಜ್ಯವು ಇಂಥವರದೇ, ಆ ಮುಗ್ಧ ಮಕ್ಕಳದೇ ಎಂಬುದಾಗಿ ಹೇಳ್ತಾರೆ. ಈ ಹೃದಯ ಇಲ್ಲದೆ ನಾವು ದೇವರ ಸಾಮ್ರಾಜ್ಯವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ವಾಕ್ಯದ ಮೂಲಕ ತಿಳಿಯಪಡಿಸ್ತಾರೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ, ಯಾವನು ಶಿಶುಭಾವದಿಂದ, ಆ ಭಾವನೆಯಿಂದ, ಮಕ್ಕಳ ಭಾವನೆಯಿಂದ ದೇವರ ರಾಜ್ಯವನ್ನು ಅಂಗೀಕರಿಸೋದಿಲ್ವೋ, ಯಾರು ಅದನ್ನು ಅಂಗೀಕರಿಸೋದಿಲ್ವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಅಂದನು. ಆ ರೀತಿಯಲ್ಲಿ ನಾವು ಅಂಗೀಕರಿಸಬೇಕು. ಈಗ ನೋಡಿ, ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಹೊಸ ಜಾಗ ಅಂದಿದ ತಕ್ಷಣ ನಾವು ಏನು ಮಾಡ್ತೇವೆ, ಅಳ್ತೇವೆ. ಆಮೇಲೆ ಅಲ್ಲೋಗಿ ಸೇರಾದ್ಮೇಲೆ ಪ್ರತಿದಿನ ಅಲ್ಲೋಗಿ ಆಟ ಆಡಿ ಸಂಭ್ರಮಿಸೋದಕ್ಕೆ ನೋಡ್ತೇವೆ. ಅಂದರೆ ನೀನು ಎಲ್ಲೇ ಇರು, ದೇವರ ನಾಮದಲ್ಲಿ ಸಂತೋಷಿಸಿ ಉಲ್ಲಾಸಿಸಿ ಜೀವಿಸುವವನಾಗಬೇಕು, ಸಂಭ್ರಮಿಸುವವನಾಗಬೇಕು. ಆ ಬದುಕು ನಿನ್ನಲ್ಲಿ ಇರಬೇಕು. ಇಲ್ಲದೆ ಹೋದರೆ ನೀನು ಸ್ವರ್ಗ ಸಾಮ್ರಾಜ್ಯವನ್ನು ಸೇರೋದೇ ಇಲ್ಲ ಅಂತ ವಾಕ್ಯದ ಮೂಲಕ ಹೇಳ್ತಾರೆ. ನಾನು ಎಲ್ಲೇ ಹೋದ್ರೂ ನಾನು ಪಾಪ ಹೊತ್ತು ಹೋಗೋದಿಲ್ಲ, ನಾನು ಎಲ್ಲೇ ಹೋದ್ರೂ ಸಂತೋಷ ಹೊತ್ತು ಹೋಗ್ತೀನಿ. ಒಂದು ಮಕ್ಕಳು ಬರ್ತಾರೆ ಅಂದರೆ ಅಲ್ಲಿ ಒಂದು ಸಂತೋಷ ಇರ್ತವೆ, ಸಂಭ್ರಮ ಇರ್ತದೆ. ಅವು ಕಿರಿಕಿರಿ ಮಾಡ್ತವೆ, ಏನೇ ಮಾಡಿದ್ರು ಕೂಡ ಆ ಮನೆಯಲ್ಲಿ ಮಕ್ಕಳಿದ್ರೆ ಏನೋ ಒಂದು ಕಳೆ ಇರುತ್ತೆ, ಏನೋ ಒಂದು ಸಂತೋಷ ಇರುತ್ತೆ. ಆ ರೀತಿಯ ಬದುಕು ನಮ್ದು ಆಗಬೇಕು. ನಾವು ಎಲ್ಲೇ ಇದ್ರೂ ಕೂಡ ನಾವು ಆಶೀರ್ವಾದದಾಯಕವಾಗಿ ಜೀವಿಸುವವರಾಗಬೇಕು. ಆ ಸಂತೋಷ ಅನ್ನೋದು ಆಶೀರ್ವಾದ, ಆ ಸಮಾಧಾನ ಅನ್ನೋದು ಆಶೀರ್ವಾದ, ಅದು ಶಾಂತಿ ಅನ್ನೋದು ಆಶೀರ್ವಾದ. ಅದನ್ನು ಹೊತ್ತು ನಾವು ಜೀವಿಸುವವರಾಗಬೇಕು. ಶಿಷ್ಯರನ್ನು ಸುವಾರ್ತೆ ಸಾರೋದಕ್ಕೆ ಕಳಿಸಿದ ಪ್ರಭು ಯೇಸು, ನೀವು ಮನೆಯೊಳಗೆ ಹೋಗುವಾಗ ಈ ಮನೆಗೆ ಶಾಂತಿ ಆಗಲಿ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಅಂದರೆ ಆ ಶಾಂತಿ ಅಂತಕ್ಕಂಥದ್ದು ಹೊತ್ತು ತರುವವರು ಯಾರು? ಪ್ರಭು ಯೇಸುವಿನವರು ಮಾತ್ರ. ಇವತ್ತು ಆ ಮಕ್ಕಳು ಒಂದು ಮನೆಯಲ್ಲಿದ್ದಾರೆ, ಅಲ್ಲಿ ಶಾಂತಿ, ನೆಮ್ಮದಿ, ಸಮಾಧಾನಗಳ ನೆಲೆಯಾಗ್ತವೆ. ಅವು ಹೊರಗಡೆ ಎಲ್ಲೇ ಇದ್ರೂ, ಆ ಒಂದು ಜೀವಿ ಇದೆಯಲ್ಲ, ಅವರು ಹೊರಗಡೆ ಎಲ್ಲೇ ಹೋದ್ರೂ ಕೂಡ ಅಲ್ಲೂ ಕೂಡ ಶಾಂತಿ, ನೆಮ್ಮದಿ, ಸಮಾಧಾನದಿಂದ ಇರ್ತವೆ. ನೋಡಿ, ಎಲ್ಲೂ ಆಟಾಡ್ತಾ ಇರ್ತವೆ ಮಕ್ಕಳು, ಕೂತ್ಕೊಂಡು ದೂರದಿಂದ ನೋಡ್ತಾ ಇರ್ತಾರೆ ದೊಡ್ಡವರು. ಯಾಕೆ? ಅದರಲ್ಲಿ ಏನೋ ಒಂದು ಸಂತೋಷ ಇದೆ ಮಕ್ಕಳು ಆಟದಲ್ಲಿ, ಅದರಲ್ಲೊಂದು ಮುಗ್ಧತೆ ಇದೆ, ಅಲ್ಲಿ ಕಲ್ಮಶ ಇರೋದಿಲ್ಲ ಅಲ್ವಾ? ಹಾಗಾಗಿ ಆ ಹೃದಯವಂತಿಕೆ ನಮ್ಮಲ್ಲಿ ಮೂಡಲು ದೇವಾದಿದೇವನನ್ನು ಪ್ರಾರ್ಥಿಸೋಣ. ನಾವು ಅಂಗೀಕರಿಸಲ್ಪಡುವವರಾಗಬೇಕು. ದೇವರ ಸಾಮ್ರಾಜ್ಯವನ್ನು ಯಾವ ರೀತಿಯಲ್ಲಿ? ಮುಗ್ಧ ಹೃದಯದಿಂದ, ಕಲ್ಮಶ ರಹಿತ ಹೃದಯದಿಂದ ಅಂಗೀಕರಿಸುವವರು ಆಗಬೇಕು ಎಂಬುದನ್ನು ವಾಕ್ಯದ ಮೂಲಕ ಹೇಳಿಕೊಡ್ತಾರೆ. ಹಾಗಾಗಿ ನಮ್ಮ ಜೀವಿತಗಳನ್ನು ಕರ್ತನಿಗೆ ಅರ್ಪಿಸೋಣ. ಎಷ್ಟು ದಿನಗಳವರೆಗೆ ಸ್ವಾರ್ಥಕ್ಕಾಗಿ, ಲಾಭಕ್ಕಾಗಿ, ವ್ಯಾಮೋಹಗಳಿಗಾಗಿ ಜೀವಿಸ್ತೀರಿ? ಇನ್ನು ಮುಂದೆ ಆದರೂ ತಂದೆಯಾದ ದೇವರ ಪರಿಶುದ್ಧ ಮಕ್ಕಳಾಗಿ ಜೀವಿಸಿರಿ. ಎಲ್ಲೆಲ್ಲೂ ಶಾಂತಿ, ನೆಮ್ಮದಿ, ಸಮಾಧಾನಗಳನ್ನು ಹಂಚಿ ಬದುಕಿರಿ ಎಂಬುದಾಗಿ ಹೇಳ್ತಾ ಈ ವಾಕ್ಯಗಳು ನಮಗೆ ಶಿಕ್ಷಣವನ್ನು ನೀಡ್ತವೆ. ಆ ನಿಟ್ಟಿನಲ್ಲೂ ಬದುಕಲು ಬೇಕಾದಂಥ ಎಲ್ಲ ವರದಾನಗಳಿಗಾಗಿಯೂ, ಆತ್ಮರ ಆಶೀರ್ವಾದ ಅಭ್ಯಂಗನಕ್ಕಾಗಿಯೂ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸೋಣ. ಆಮೇನ್. ಪ್ರೀತಿ ಸ್ವರೂಪನಾದ ತಂದೆಯೇ, ಕೃಪಾಳು ದೇವನೇ, ಕರುಣಿಸುವ ಆತನೇ, ಜೀವದಾಯಕನೇ, ಹೌದು ಸ್ವಾಮಿ. ನಾವು ಈ ಲೋಕದಲ್ಲಿ ಜೀವಿಸ್ತಾ ನಮ್ಮಲ್ಲಿದ್ದ ಮುಗ್ಧತ್ವಗಳನ್ನು ಸಾಯಿಸಿ ಬಿಡ್ತೀವಿ. ನಮ್ಮಲ್ಲಿರುವ ಆಶೀರ್ವಾದದ ಬದುಕನ್ನು ಕಳೆಕೊಳ್ತೀವಿ. ನಮ್ಮ ನಡುವಿನ ಆ ನಂಟನ್ನು ನಾವು ಕಳೆದುಕೊಳ್ತೇವೆ. ಆದರೆ ಇಂದಿನ ವಾಕ್ಯದ ಮೂಲಕ ಹೇಳಿಕೊಡ್ತೀರಿ, ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ ಎಂಬುದಾಗಿ ಹೇಳ್ತೀರಿ.
ಆ ಹೃದಯಗಳನ್ನು ನನ್ನಲ್ಲಿ ನೆಲೆಗೊಳ್ಳಲು ಬಿಡಿ ಎಂಬುದಾಗಿ ಹೇಳ್ತೀರಿ ಸ್ವಾಮಿ. ನಿನ್ನಲ್ಲಿ ನೆಲೆಗೊಳ್ಳಲು ಈ ಸ್ವಾರ್ಥದ ಬದುಕಿನಿಂದ ಸಾಧ್ಯ ಇಲ್ಲ, ಲಾಭದಾಯಕ ಬದುಕಿನಿಂದ ಸಾಧ್ಯವಿಲ್ಲ, ವ್ಯಾಮೋಹದ ಬದುಕಿನಿಂದ ನಾವು ಆ ನಂಟನ್ನ, ಆ ಸಂಬಂಧವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆ ಸಂಬಂಧವನ್ನು ಹೊಂದಿಕೊಳ್ಳಲು ಪರಿಶುದ್ಧ ಮುಗ್ಧ ಹೃದಯಗಳ ಅವಶ್ಯಕತೆ ಇದೆ. ನಾನು ಕ್ರಿಸ್ತನ ನೆಲೆಗೊಳ್ಳಲು, ನಾನು ಕರ್ತನಲ್ಲಿ ನೆಲೆಗೊಳ್ಳಲು ಆ ಮುಗ್ಧ ಹೃದಯದ ಬದುಕು ನನ್ನದಾಗಬೇಕಾಗಿದೆ ಎಂಬುದಾಗಿ ನೀವು ವಾಕ್ಯದ ಮೂಲಕ ಕರೆ ನೀಡಿದ್ದೀರಿ ಸ್ವಾಮಿ. ಯಾವುದೇ ಸ್ವಾರ್ಥವಿಲ್ಲ, ಮೋಸ ಇಲ್ಲ, ವಂಚನೆ ಇಲ್ಲ, ಯಾವುದೇ ರೀತಿಯ ಸುಳ್ಳು ಬದುಕಿಲ್ಲ. ಅಂತ ಬದುಕನ್ನು ರೂಪಿಸಿಕೊಡು ಸ್ವಾಮಿ. ಈ ಲೋಕದಲ್ಲಿ ಬೆರೆಯುತ್ತಾ ನಿಜವಾದ ಮುಗ್ಧತೆಯನ್ನು ಕಳೆದುಕೊಂಡಿರುವ ಈ ಹೃದಯಗಳನ್ನು ಮತ್ತೆ ತಿದ್ದಿ ತೀಡಿ ಮತ್ತೆ ಆ ಹೃದಯವನ್ನು ರೂಪಿಸಿಕೊಡಿರಿ ಸ್ವಾಮಿ. ಆ ಸಂತೋಷದ ಜೀವಿತ, ಆ ಅಹಂಕಾರವಿಲ್ಲದ ಜೀವಿತ, ಆ ನಾನತ್ವ ಇಲ್ಲದ ಜೀವಿತ, ನಾನೇ ಶ್ರೇಷ್ಠನೆನ್ನುವ ಆಲೋಚನೆ ಇಲ್ಲದ ಜೀವಿತ, ನಾವೆಲ್ಲರೂ ಒಂದೇ ಎಂಬುದಾಗಿ ಆಡುವ ಜೀವಿತ, ಯಾವ ಬದುಕನ್ನು ನಮಗೆ ಅನುಗ್ರಹಿಸಿಕೊಡಿರಿ ಸ್ವಾಮಿ. ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರೊಂದಿಗೂ ಸಂತೋಷದಿಂದ ಬೆರೆಯುವ ಜೀವಿತವು ನಮ್ಮದಾಗಲು ನಮ್ಮ ಹೃದಯಗಳನ್ನು, ನಮ್ಮ ಮನಸ್ಸುಗಳನ್ನು, ನಮ್ಮ ಜ್ಞಾನವನ್ನು, ಆಲೋಚನೆಯನ್ನು ಮುಟ್ಟಿರಿ ಸ್ವಾಮಿ. ತಂದೆಯಾದ ದೇವರೇ, ಹೌದು, ಈ ಲೋಕದಲ್ಲಿ ಬೆಳೆಯುತ್ತಾ ತಾರತಮ್ಯಗಳು, ಎಲ್ಲ ವಿರೋಧತ್ವಗಳು, ಎಲ್ಲ ದ್ವೇಷಗಳು ಮೂಡ್ತವೆ. ಆದರೆ ಆ ಮಕ್ಕಳ ಮುಗ್ಧ ಹೃದಯದ ಮೂಲಕವಾಗಿ ನಾವು ಜೀವಿಸಿದಾಗ ಎಲ್ಲರನ್ನ ಪ್ರೀತಿಸುವ ಹೃದಯ ನಮ್ಮದಾಗ್ತದೆ ಸ್ವಾಮಿ. ಅದನ್ನು ನೀವು ನಮ್ಮಲ್ಲಿ ಬಯಸುವವರಾಗಿದ್ದೀರಿ. ಆ ಬದುಕನ್ನು ಹೊಂದಿಕೊಳ್ಳಲು, ಆ ಬದುಕಲ್ಲಿ ಜೀವಿಸಲು ಬೇಕಾದಂತಹ ಎಲ್ಲ ವರದಾನಗಳನ್ನು, ಎಲ್ಲ ಆಶೀರ್ವಾದಗಳನ್ನು, ಎಲ್ಲ ಕೃಪಾ ಕಾರ್ಯಗಳನ್ನು ನಮ್ಮಲ್ಲಿ ನಡೆಸಿ ನಮ್ಮನ್ನು ಅಭ್ಯಂಗಿಸಿ ಮುನ್ನಡೆಸಿರಿ ಸ್ವಾಮಿ. ಬಹುತೇಕ ದಿನಗಳ ಪ್ರತಿ ಕ್ಷಣಗಳಲ್ಲಿಯೂ ಕೂಡ ನಾವು ನಿನ್ನ ಮಕ್ಕಳಾಗಿ ಜೀವಿಸುವಂತಹ ಸೌಭಾಗ್ಯದ ಬದುಕನ್ನು ಹೊಂದಿಕೊಳ್ಳಲು ಪವಿತ್ರಾತ್ಮರಿಂದ ಅಭ್ಯಂಗಿಸಿ ನಮ್ಮನ್ನು ನಡೆಸಿರಿ ಎಂಬುದಾಗಿ ಪರಿಶುದ್ಧ ನಾಮವಾದ ಪ್ರಭು ಯೇಸು ಕ್ರಿಸ್ತರ ನಾಮದ ಮುಖಾಂತರವಾಗಿ ತಂದೆಯಾದ ದೇವರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.